ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶ್ರೀಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರಾಮಾಯಣದ 16ನೇ ಎಪಿಸೋಡ್ನ ಪ್ರಾರಂಭಿಸೋಣ. ಇಂದಿನ ಸಂಚಿಕೆಯಲ್ಲಿ ನೀವು ದಶರಥ ಮಹಾರಾಜನ ಒಂದು ಇಕ್ವಾಕ್ಷು ವಂಶದ ಬಗ್ಗೆ ತಿಳಿಯೋಣ ಅಂತ ಹೇಳಿದ್ದೆ. ಅದನ್ನು ಮುಂದುವರಿಸ್ತಾ ಇದ್ದೀನಿ ಇವತ್ತು. ಮಾರೀಚಿ ಬ್ರಹ್ಮದೇವನ ನೇರ ಪುತ್ರ ಮತ್ತು ಮಾರೀಚಿಯ ಪುತ್ರ ಕಶ್ಯಪ. ಕಶ್ಯಪನಿಂದ ಸೂರ್ಯದೇವನಾದ ವಿವಸ್ವನ್ನನು ಜನಿಸಿದನು ಮತ್ತು ವಿವಸ್ವಾನನಿಂದ ಮನು ಜನಿಸಿದನು. ವೈವಸ್ವತ ಮನುವಿನ ಪುತ್ರನಾದ ಇಕ್ವಾಕ್ಷು ಅಯೋಧ್ಯೆಯ ಪ್ರಥಮ ರಾಜನಾದನು. ಅನೇಕ ಪೀಳಿಗೆಗಳ ಬಳಿಕ ಇಕ್ವಾಕ್ಷುವಿನ ರಾಜವಂಶದಲ್ಲಿ ಜನಿಸಿದ ಭರತನ ಪುತ್ರನಾದ ಅಸಿತನು ತನ್ನ ಶತ್ರುಗಳಾದ ಹೈಹಯ, ತಾಲಜಂಗ ಮತ್ತು ಶಶಬಿಂದುವಿರಿಂದ ಪರಾಜಯಗೊಂಡ ಅವನು ತನ್ನ 2 ಪತ್ನಿಯರೊಂದಿಗೆ ಹಿಮಾಲಯಕ್ಕೆ ತೆರಳಿದನು. ಅಸಿತನ ಮರಣಾನಂತರ ಅವನ ವಿಧವೆಯರಲ್ಲಿ ಒಬ್ಬಳಾದ ಕಲಿಂದಿಯು ಗರ್ಭಿಣಿಯಾದಳು. ಅವಳ ಬಗ್ಗೆ ಅಸೂಯೆ ಪಟ್ಟ ಇನ್ನೊಬ್ಬ ವಿಧವೆಯು ಅವಳ ಗರ್ಭದಲ್ಲಿದ್ದ ಶಿಶುವನ್ನು ಕೊಲ್ಲಲು ದುರುದ್ದೇಶದಿಂದ ಅವಳ ಆಹಾರದಲ್ಲಿ ವಿಷವನ್ನು ಬೆರೆಸಿದಳು. ವಿಷವನ್ನು ಸೇವಿಸಿದ ಕಲಿಂದಿಯು ನರಳಲಾರಂಭಿಸಿದಳು ಹಾಗೂ ಹಳತೊಡಗಿದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಚ್ಯವನ ಮಹರ್ಷಿಗಳನ್ನು ಕಂಡ ಅವಳು ತನ್ನ ಶಿಶುವು ಜೀವಿತವಾಗಿ ಉಳಿಯುವಂತೆ ಬೇಡಿಕೊಂಡಳು. ವಿಸರ್ಜಿತವಾಗುವ ವಿಷದೊಂದಿಗೆ ಒಬ್ಬ ಪುತ್ರನು ಜನಿಸುವನೆಂದು ಋಷಿಗಳು ಅವಳಿಗೆ ಭರವಸೆಯನ್ನು ನೀಡಿದರು. ಈ ಅಸಾಧಾರಣವಾದ ಪರಿಸ್ಥಿತಿಗಳ ಕಾರಣದಿಂದಾಗಿ ಕಲಿಂದಿಯ ಪುತ್ರನಿಗೆ ಸಗರ ಎಂದು ಹೆಸರಿಡಲಾಯಿತು. ಸಗರ ಎಂದರೆ ವಿಷದೊಂದಿಗೆ ಹುಟ್ಟಿದವನು ಎಂದರ್ಥ. ಬಳಿಕ ಇಕ್ವಾಕ್ಷುವಿನ ವಂಶದ ಭಗೀರಥ ಮಹಾರಾಜನ ಮರಿಮಗನಾದ ಪ್ರವೃದ್ಧನನ್ನು ವಸಿಷ್ಠರು ರಾಕ್ಷಸನಾಗುವಂತೆ ಶಪಿಸಿದರು. ಆದ್ದರಿಂದ ಅವನು ಕಲ್ಮಷಪಾದನೆಂದು ಕರೆಯಲ್ಪಟ್ಟನು. ಇಕ್ವಾಕ್ಷುವಿನ ವಂಶದಲ್ಲಿ ಅಂಬರೀಷ, ನಹುಷ, ಯಯಾತಿ, ನಭಾಗ ಮತ್ತು ದಶರಥ ಮಹಾರಾಜನ ತಂದೆಯಾದ ಅಜನಂತಹ ಅನೇಕ ಶ್ರೇಷ್ಠ ರಾಜರಿದ್ದರು. ಇವರ ಮತ್ತು ಬೇರೆ ಇನ್ನಿತರರ ಇತಿಹಾಸಗಳನ್ನು ಹೇಳಿದ ಬಳಿಕ ಜನಕ ಮಹಾರಾಜರ 2 ಪುತ್ರಿಯರಾದಂತಹ ಸೀತಾದೇವಿ ಹಾಗೂ ಊರ್ಮಿಳೆಯರನ್ನು ದಶರಥರ ಪುತ್ರರಾದಂತಹ ರಾಮ, ಲಕ್ಷ್ಮಣರಿಗೆ ಕನ್ಯಾದಾನ ಮಾಡಬೇಕೆಂದು ವಸಿಷ್ಠರು ಜನಕ ಮಹಾರಾಜನಲ್ಲಿ ವಿದ್ಯುಕ್ತವಾಗಿ ಕೋರಿದರು. ತನ್ನ ಪುತ್ರಿಯರನ್ನು ದಶರಥ ಮಹಾರಾಜನ ಪುತ್ರರಿಗೆ ನೀಡುವ ಪವಿತ್ರ ಒಪ್ಪಂದವನ್ನು ಜನಕ ಮಹಾರಾಜನು ಸಂತೋಷದಿಂದ ಸಂಪೂರ್ಣಗೊಳಿಸಿದನು. ಮೊದಲಿಗೆ ರಾಮ ಮತ್ತು ಲಕ್ಷ್ಮಣರ ಸಮಾವರ್ತನ ಸಂಸ್ಕಾರವನ್ನು ಮಾಡಬೇಕೆಂದು ಜನಕರು ದಶರಥನಲ್ಲಿ ವಿನಂತಿಸಿದರು. ಸ್ನೇಹಿತರೆ, ಸಮಾವರ್ತನ ಎಂದರೆ ಇಲ್ಲಿ ಗುರುಕುಲದಿಂದ ಮರಳಿ ಮನೆಗೆ ಬರುವ ವಿದ್ಯಾರ್ಥಿಗಳ ಶಿರದ ಹಾಗೂ ಕಂಕುಳಿನ ಕೇಶಮುಂಡನ ಮಾಡುವುದು ಎಂದರ್ಥ. ನಂತರ 3 ದಿನಗಳ ಬಳಿಕ ಬರುವ ಶುಭ ಮುಹೂರ್ತವೊಂದರಲ್ಲಿ ಯಜ್ಞವನ್ನು ಪ್ರಾರಂಭಿಸುವಂತೆ ನಿಶ್ಚಯಿಸಲಾಯಿತು. ಜನಕ ಮಹಾರಾಜನ ತಮ್ಮನಾದ ಕುಶಧ್ವಜನ 2 ಪುತ್ರಿಯರನ್ನು ಭರತ ಹಾಗೂ ಶತ್ರುಘ್ನರಿಗೆ ಕೊಡುವಂತೆ ವಸಿಷ್ಠರು ವಿನಂತಿಸಿದಾಗ ಜನಕನು ಇದಕ್ಕೆ ಸಮ್ಮತಿಸಿದನು. ಬಳಿಕ ತನ್ನ ಪ್ರತಿಯೊಬ್ಬ ಪುತ್ರನ ಪರವಾಗಿ ದಶರಥ ಮಹಾರಾಜನು 1,00,000 ಹಸುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು. ತದನಂತರ ವಿವಾಹಕ್ಕಾಗಿ ನಿಗದಿತವಾಗಿದ್ದ ದಿನದ ವಿಜಯ ಎಂಬ ಮಂಗಳಕರ ಗಳಿಗೆಯಲ್ಲಿ ಜನಕ ಮಹಾರಾಜನ ಬಳಿಗೆ ಬಂದ ವಸಿಷ್ಠರು, ಓಹೋ ರಾಜನೇ, ಕೋಸಲದ ರಾಜ ಮತ್ತು ಅವನ 4 ಪುತ್ರಿಯರನ್ನು ದಾನವಾಗಿ ನೀಡುವವನಿಗಾಗಿ ಹೊರಗಡೆ ಕಾಯುತ್ತಿದ್ದಾರೆ. ತಡವಿಲ್ಲದೆ ಶುಭಕರ ವಿವಾಹ ಯಜ್ಞವನ್ನು ಈಗಲೇ ಪ್ರಾರಂಭಿಸೋಣ ಎಂದರು. ನಂತರ ಶ್ರೀಗಂಧದ ಲೇಪನದಿಂದ, ಹೂಗಳಿಂದ, ಕುಂಡಲದಲ್ಲಿರಿಸಿದ್ದ ಗಿಡಗಳಿಂದ, ಸುವಾಸಿತ ನೀರು ತುಂಬಿದ ಬಟ್ಟಲುಗಳಿಂದ, ಧಾನ್ಯಗಳಿಂದ, ಧೂಪದ ಕಡ್ಡಿಗಳಿಂದ, ಅರಿಶಿನದ ಬಟ್ಟಲುಗಳಿಂದ ಮತ್ತು ಇತರೆ ಮಂಗಳ ದ್ರವ್ಯಗಳಿಂದ ಅಲಂಕರಿಸಲ್ಪಟ್ಟಿದ್ದ ಪವಿತ್ರ ಪೀಠವನ್ನು ವಸಿಷ್ಠರು ಸಜ್ಜು ಮಾಡುತ್ತಿದ್ದಂತೆಯೇ ದಶರಥ ಮಹಾರಾಜನು ತನ್ನ ಪುತ್ರರನ್ನು ಯಜ್ಞಶಾಲೆಗೆ ಕರೆದುಕೊಂಡು ಬಂದನು. ನಂತರ ಎಲ್ಲವೂ ಸಜ್ಜಾಗಿದ್ದು ಬ್ರಾಹ್ಮಣರು ವೈದಿಕ ಮಂತ್ರಗಳನ್ನು ಉಚ್ಚರಿಸುತ್ತಿದ್ದಂತೆಯೇ ವಸಿಷ್ಠರು ಯಜ್ಞಾಗ್ನಿಯನ್ನು ಹೊತ್ತಿಸಿ ಆಹುತಿಗಳನ್ನು ಅರ್ಪಿಸಲಾರಂಭಿಸಿದರು. ಆಗ
ಸರ್ಪಾಭರಣ ಭೂಷಿತಳಾಗಿದ್ದ ಸೀತಾದೇವಿಯು ಯಜ್ಞಶಾಲೆಗೆ ಜನಕ ಮಹಾರಾಜನು ಕರೆತಂದನು. ಅವಳನ್ನು ರಾಮನ ಎದುರಿಗೆ ಕುಳ್ಳಿರಿಸಿದನು. ಭಾವೋದ್ವೇಗಗೊಂಡಿದ್ದ ಜನಕನು, ರಾಜಕುಮಾರನೇ, ಇವಳು ನನ್ನ ಪುತ್ರಿ ಸೀತೆ. ದಯವಿಟ್ಟು ಅವಳ ಕರಗ್ರಹಣ ಮಾಡಿ ಅವಳನ್ನು ನಿನ್ನ ಜೀವನದ ಸಹಭಾಗಿಯನ್ನಾಗಿ ಸ್ವೀಕರಿಸು. ಸಕಲ ಸದ್ಗುಣಗಳ ಆಗರವಾಗಿರುವ ಇವಳು ನಿನ್ನ ಸ್ವಂತ ನೆರಳಿನಂತೆ ಸದಾ ನಿನಗಾಗಿ ಸಮರ್ಪಿತಳಾಗಿದ್ದಾಳೆನ್ನುತ್ತಾ ಗದ್ಗದಿತ ಧ್ವನಿಯಲ್ಲಿ ಹೇಳಿದರು. ನಂತರ ಗಂಧರ್ವರು ಹರ್ಷದಿಂದ ಹಾಡಿ ಅಪ್ಸರೆಯರು ನರ್ತಿಸಿದಾಗ ಸ್ವರ್ಗದಿಂದ ಪುಷ್ಪವೃಷ್ಟಿಯಾಯಿತು ಮತ್ತು ಸ್ವರ್ಗೀಯ ವಾದ್ಯಗಳ ಸುಮಧುರ ನಿನಾದವು ಕೇಳಿಬಂತು. ಆಗ ಲಕ್ಷ್ಮೀದೇವಿಯಾದ ಸೀತೆಯ ಕೈಯನ್ನು ದೇವೋತ್ತಮ ಪರಮಪುರುಷನಾದ ಭಗವಾನ್ ರಾಮನ ಕೈಯಲ್ಲಿ, ಊರ್ಮಿಳೆಯ ಕೈಯನ್ನು ಲಕ್ಷ್ಮಣನ ಕೈಯಲ್ಲಿ, ಮಾಂಡವಿಯ ಕೈಯನ್ನು ಭರತನ ಕೈಯಲ್ಲಿ ಮತ್ತು ಕೊನೆಗೆ ಶ್ರುತಕೀರ್ತಿಯ ಕೈಯನ್ನು ಶತ್ರುಘ್ನನ ಕೈಯಲ್ಲಿ ಇರಿಸಲಾಯಿತು. ನಂತರ 4 ಸಹೋದರರು ತಮ್ಮ ನವವಧುಗಳ ಕೈಯನ್ನು ಹಿಡಿದುಕೊಂಡು ಯಜ್ಞಕುಂಡಕ್ಕೆ 3 ಬಾರಿ ಪ್ರದಕ್ಷಿಣೆ ಬಂದರು. ಬಳಿಕ ಅವರು ಜನಕ ಮಹಾರಾಜನಿಗೆ ಹಾಗೂ ಶ್ರೇಷ್ಠ ಋಷಿಗಳಿಗೂ ಪ್ರದಕ್ಷಿಣೆ ಬಂದರು. ಸೀತೆಯನ್ನು ಪಡೆದ ನಂತರ ಸಕಲ ಸೌಂದರ್ಯ ಮತ್ತು ಸದ್ಗುಣಗಳ ಮೂರ್ತ ಸ್ವರೂಪನಾಗಿದ್ದ ರಾಮನು ಅಸೀಮಿತ ಸಂತೃಪ್ತಿಯನ್ನು ಹಾಗೂ ಆನಂದವನ್ನು ಅನುಭವಿಸಿದನು. ಅದೇ ರೀತಿಯಲ್ಲಿ ತನ್ನ ಪ್ರಾಣೇಶ್ವರನಾಗಿದ್ದ ಹಾಗೂ ಸಜ್ಜನಿಕೆಯ, ಶೌರ್ಯದ, ಬುದ್ಧಿಯ ಮತ್ತು ಸೌಂದರ್ಯದ ಪ್ರತೀಕವಾಗಿದ್ದ ರಾಮನನ್ನು ಪಡೆದ ಸೀತೆಗೂ ಮಹಾದಾನಂದವಾಯಿತು. ಸೀತೆ ಮತ್ತು ರಾಮರು ರೂಪ, ಸೌಂದರ್ಯ, ನಡತೆ, ಪ್ರಾಯ ಮತ್ತು ಸ್ವಭಾವದಂತಹ ದಿವ್ಯ ಗುಣಗಳಿಂದ ಸಮಾನವಾಗಿ ಆಭೂಷಿತರಾಗಿದ್ದರು. ಪರಸ್ಪರ ಒಬ್ಬರಿಗೊಬ್ಬರು ಹೃದಯಗಳನ್ನು ಸಮರ್ಪಿಸಿದ್ದರು. ರಾಮ ಮತ್ತು ಸೀತೆಯರು ಲಕ್ಷ್ಮೀದೇವಿಯ ಸಂಗದಲ್ಲಿ ಭಗವಾನ್ ವಿಷ್ಣು ಶೋಭಿಸುವಂತೆ ಪ್ರಕಾಶಮಾನವಾಗಿ ಕಂಗೊಳಿಸಿದರು. ಇದುವರೆಗೆ ರಾಮಾಯಣದ 16ನೇ ಎಪಿಸೋಡ್ನಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ಮತ್ತು ಸೀತಾದೇವಿಯ ವಿವಾಹ ಮಹೋತ್ಸವದ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ಭಾಗನ ನಾಳೆ ಮುಂದುವರಿಸ್ತೀನಿ. ಅದುವರೆಗೂ ನಿಮ್ಮೆಲ್ಲರಿಗೂ ಶುಭ ಸಂಜೆ. ಜೈ ಶ್ರೀರಾಮ್.